ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಶಾಂತಿ ಮಾತುಕತೆಗೂ ಮೊದಲು ಮಕ್ಕಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಅಲ್ಲಿ ಸೀಟ್ಗಳಿಗೆಲ್ಲ ಅವರ ಫೋಟೋಗಳನ್ನು ಅಂಟಿಸಿ ರಕ್ತಸಿಕ್ತ ಬ್ಯಾಗ್ಗಳನ್ನಿಟ್ಟು ಯೂನಿಫಾರ್ಮ್ಗಳನ್ನಿಟ್ಟು ಶೂಗಳನ್ನಿಟ್ಟು ಈ ರೀತಿ ಶ್ರದ್ಧಾಂಜಲಿ ಸಲ್ಲಿಸಿರೋದು ನೋಡಿ ನಾವು ತೋರಿಸ್ತಾ ಇದ್ದೀವಿ. ಮಿನಾಬ್ ಶಾಲೆ ಮೇಲೆ ಅಮೆರಿಕ ಏನು ದಾಳಿ ಮಾಡಿತ್ತು. ಆ ದಾಳಿಗೆ ಶಾಲೆಯ ಮಕ್ಕಳು ಸತ್ತು ಹೋಗಿದ್ವು ಪಾಪ. ಹೀಗಾಗಿ ಪ್ರತಿ ಸೀಟಿಗೆ ಮಕ್ಕಳ ಫೋಟೋ ನಡೆಸಿದ್ದಾರೆ, ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಆ ಫೋಟೋ, ಬ್ಯಾಗು, ಶೂಗಳು ಇವುಗಳನ್ನೆಲ್ಲ ಇಟ್ಟು ಹೀಗಾಗೇ ಮಿನಾಬ್ 168 ಅಂತ ಕೂಡ ಇದಕ್ಕೆ ಹೆಸರಿಡಲಾಗಿದೆ. ಪರಸ್ಪರ ನಂಬಿಕೆ ಇಲ್ಲದೇ ಇರುವಂಥವ್ರು ಕೂತು ನಡೆಸುವಂಥ ಮಾತುಕತೆ ಇವತ್ತು ಎಷ್ಟರ ಮಟ್ಟಿಗೆ ಇರಬಹುದು. ಇಡೀ ವಿಶ್ವ ಕಾಯ್ತಾ ಇದೆ. ಯಾಕಂದರೆ ಇವರು ಯುದ್ಧ ಮಾಡ್ಕೊಳ್ಳೋದಿರಲಿ, ಅದು ವಿಶ್ವಕ್ಕೆ ಅದರ ಬಿಸಿ ತಟ್ಟಿದೆ, ಅದನ್ನು ಕೂಡ ಒಪ್ಕೋಬೇಕು. ಹೀಗಾಗಿ ಏನಂದರೆ ಯುದ್ಧ ಮತ್ತೆ ಶುರುವಾಗಬಾರ್ದು ಅಂತಲೇ ಎಲ್ಲರೂ ಕೂಡ ಬಯಸ್ತಾ ಇದ್ದಾರೆ. ಆದರೆ ಅಮೆರಿಕದ ಉಪಾಧ್ಯಕ್ಷರು ಮಾತಾಡಿದಂಥ ಮಾತನ್ನು ನೀವು ಗಮನಿಸಿದ್ವಿ. ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರೆ ಓಕೆ, ನೀವೇನಾದರೂ ನಮ್ಮ ಜೊತೆಗೆ ಆಟ ಆಡೋಕ್ಕೆ ಬಂದರೆ ನಾವು ಬಿಡಲ್ಲ ಅಂತ. ನೋಡಿ, ಇನ್ನು ಬರ್ತಿದ್ದಂಗೆ ಈ ಮಾತುಗಳು. ಇನ್ನು ನೋಡಿ, ಟ್ರಂಪ್ ಹೇಳಿರುವಂಥ ಮಾತುಗಳಿದೆಯಲ್ಲ, ಅದು ಹೊರ್ಮುಜ್ ಜಲಸಂಧಿಯನ್ನು ನಾವು ಓಪನ್ ಮಾಡ್ತೀವಿ, ಅಲ್ಲಿ ಯಾವುದೇನೇ ಟೋಲ್ ಗೀಲ್ ಹಾಕಕ್ಕೆ ನಾವು ಬಿಡಲ್ಲ. ಇದು ನೋಡಿ, ಇದು ಅಮೆರಿಕದ ವರಸೆ, ಇದು ಅಂತಾರಾಷ್ಟ್ರೀಯ ಜಲಪ್ರದೇಶ, ಇಲ್ಲಿ ಯಾವುದೇ ಕಾರಣಕ್ಕೂ ಟೋಲ್ ಗೀಲ್ ಹಾಕಂಗಿಲ್ಲ. ಮಾತುಕತೆಗೆ ಹೋಗೋದಕ್ಕಿಂತ ಮೊದಲು, ತಮ್ಮ ನಿಯೋಗವನ್ನು ಕಳಿಸೋದಕ್ಕಿಂತ ಮೊದಲು ಟ್ರಂಪ್ ಆಡಿರುವಂಥ ಮಾತುಗಳಿವು. ಹರೀಶ್, ಇದೊಂಥರ ವಿಚಿತ್ರವಾದಂಥ ಮೀಟಿಂಗ್ ಇದು. ಯಾಕಂದರೆ ಒಬ್ರಿಗೊಬ್ರಿಗೆ ಕಂಡ್ರಾಗಲ್ಲ, ಒಬ್ರಿಗೊಬ್ರಿಗೆ ನಂಬಿಕೆ ಇಲ್ಲ. ಯಾಕಂದರೆ ಇರಾನ್ ಸ್ಪೀಕರ್ ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರ ಬಗ್ಗೆ ನಮಗೊಂದು ಒಳ್ಳೆಯ ಭಾವನೆ ಇದೆ, ಬೇರೆ ವಿಚಾರ. ಆದರೆ ಅಮೆರಿಕದ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನುವಂಥ ಮಾತು. ಜೊತೆಗೆ ಏನಂದರೆ ನೀವು ಅತಿಯಾಗಿ ಹೇಳಿದರೆ ನಾವು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಅಂತ ಅವ್ರು ಹೇಳಿ ಬಂದಿದ್ದಾರೆ. ಅದೊಂದು ಕಡೆಗೆ. ಇನ್ನೊಂದು ಕಡೆಗೆ JD ವ್ಯಾನ್ಸ್ ಇಳಿತಾನೆ ಅವ್ರು ಹೇಳಿದಂಥ ಮಾತು, ನೀವು ಸರಿಯಾದ ರೀತಿಯಲ್ಲಿ ಮಾತುಕತೆ ಆಡಿದರೆ ಓಕೆ, ಏನಾದರೂ ಹಿಂಗೆ ಮಾಡಿ ಆಟ ಆಡೋಕ್ಕೆ ಬಂದರೆ ನಾವು ನಿಮ್ಮನ್ನು ಬಿಡಲ್ಲ ಅಂತ ನೇರವಾದಂಥ ಎಚ್ಚರಿಕೆ. ಇದೀಗ ಟ್ರಂಪ್ ಮಾತಾಡಿದ್ದನ್ನು ಕೂಡ ನೀವು ಕೇಳಿದ್ರಿ. ನೀವು ಹೊರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಟೋಲ್ ಹಾಕಬಾರ್ದು, ಟೋಲ್ ಹಾಕಕ್ಕೆ ಬಿಡಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿರೋದು. ಜೊತೆಗೆ ಇವರೊಂದಿಷ್ಟು ಪಾಯಿಂಟ್ಸ್ಗಳನ್ನ ಇಟ್ಟಿದ್ದಾರೆ, ಅವರೊಂದಿಷ್ಟು ಪಾಯಿಂಟ್ಸ್ಗಳನ್ನ ಇಟ್ಟಿದ್ದಾರೆ. ಒಂಥರ ವಿಚಿತ್ರವಾಗಿರುವಂಥ ಚರ್ಚೆ ಇದು. ಇವತ್ತು ಇಡೀ ವಿಶ್ವ ಕಾಯ್ತಾ ಇದೆ ಏನಾಗಬಹುದು ಅಂತ, ಹೇಗೆ ನಡಿಬೋದು ಇದು ಅಂಥೇಳಿ ಅಂತ. ಹರೀಶ್, ರಂಗನಾಥ್, ಇವತ್ತು ಇಸ್ಲಾಮಾಬಾದ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇರುವಂತಹದ್ದು ಇಡೀ ಜಗತ್ತೇ ಕಾತುರದಿಂದ ಕಾಯ್ತಾ ಇದೆ. ಮಧ್ಯಾಹ್ನದ ಒಳಗೆ ಈ ಮೀಟಿಂಗ್ ಸಂಭವಿಸ್ಬೋದು. ಸೆರೆನಾ ಐಷಾರಾಮಿ ಹೋಟೆಲ್ನಲ್ಲಿ ಒಂದು ಸಭೆ ನಡೆಯುತ್ತೆ. ಈಗಾಗಲೇ ಇರಾನ್ನ 71 ಪ್ರತಿನಿಧಿಗಳು ಈಗಾಗಲೇ ಆಗಮಿಸಿದ್ದಾರೆ. ಆಗಮಿಸುವಂತಹ ವೇಳೆ ವಿಮಾನದಲ್ಲಿ ಮಕ್ಕಳ ಭಾವಚಿತ್ರಗಳನ್ನ ಇಟ್ಟು, ಅಂದರೆ ಇಸ್ರೇಲ್ ನಡೆಸಿದಂತಹ ಅತ್ಯಂತ ಕ್ರೂರ ದಾಳಿ ಏನಿದೆ, ಶಾಲೆ ಮೇಲೆ ಮಾಡಿದಂಥ ಅಟ್ಯಾಕ್ ಏನಿದೆ, ಇದರಲ್ಲಿ 160 ಮಕ್ಕಳು ಸಾವನ್ನಪ್ಪಿದ್ರು. ಈ ಮಕ್ಕಳ ಫೋಟೋಗಳನ್ನ ಆ ವಿಮಾನದ ಸೀಟ್ ಮೇಲೆ ಇಟ್ಟು, ಮತ್ತು ಹತ್ಯೆ ಸಮಯದಲ್ಲಿ ಮಕ್ಕಳು ಬಳಸ್ತಿದ್ದಂಥ ವಸ್ತುಗಳೇನಿದೆ, ಅಂದರೆ ಬ್ಯಾಗ್ ಆಗಿರ್ಬೋದು, ಇನ್ನಿತರ ಶಾಲೆಯ ಪಠ್ಯ ಪುಸ್ತಕಗಳಿರ್ಬೋದು, ಇವನ್ನೆಲ್ಲವನ್ನು ಕೂಡ ಆ ಒಂದು ಸೀಟ್ ಮೇಲೆ ಇಟ್ಟು ಶ್ರದ್ಧಾಂಜಲಿಯನ್ನು ಸಲ್ಲಿಸಿರುವಂತಹದ್ದು. ಅಂದರೆ ಇಡೀ ಜಗತ್ತಿಗೆ ಅಮೆರಿಕ ಹಾಗೂ ಇಸ್ರೇಲ್ ಯಾವ ರೀತಿಯಾದಾಗಿ ಇರಾನ್ ಮೇಲೆ ಕ್ರೂರತನವನ್ನು ಮೆರೆದಿದೆ, ಮಕ್ಕಳನ್ನು ಹೇಗೆ ಹತ್ಯೆ ಮಾಡಿದೆ ಅನ್ನುವಂಥ ಸಂದೇಶವನ್ನು ಸಾರಲಿಕ್ಕೆ, ಅಂದರೆ ಸಭೆಗೂ ಮುನ್ನ ಎಷ್ಟು ಕ್ರೂರತೆಯಿಂದ ದಾಳಿ ಮಾಡಿವೆ ಅನ್ನುವಂತಹ ಅಮಾನವೀಯ ಕೃತ್ಯವನ್ನು ಇಡೀ ಜಗತ್ತಿಗೆ ಸಾರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಈ ರೀತಿಯಾದಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಅದು ಇಸ್ಲಾಮಾಬಾದ್ನಲ್ಲಿ ಲ್ಯಾಂಡ್ ಆಗ್ತಿದ್ದ ಹಾಗೆ ವಿಶೇಷವಾದ ಶ್ರದ್ಧಾಂಜಲಿಯನ್ನು ಸಲ್ಲಿಸಿರುವಂತಹದ್ದು. 71 ಸದಸ್ಯರ ಪ್ರತಿನಿಧಿಗಳಿಗಾಗಲೇ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಮೆರಿಕದ ಪ್ರತಿನಿಧಿಗಳು ಇಸ್ಲಾಮಾಬಾದ್ಗೆ ಆಗಮಿಸಲಿದ್ದಾರೆ. JD ವ್ಯಾನ್ಸ್ ಅಮೆರಿಕದ ಉಪಾಧ್ಯಕ್ಷರು ಅವರು ನೇತೃತ್ವದಲ್ಲಿ ಒಂದು ಅಮೆರಿಕದ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗಿಯಾಗ್ತಾರೆ. ಬಹುಮುಖ್ಯವಾಗಿ ಸಭೆಗೂ ಮುನ್ನ ಇರಾನ್ ತನ್ನದೇ ಆದಂತಹ ಒಂದಷ್ಟು ಅಂಶಗಳನ್ನ ಹೇಳಿರುವಂತಹದ್ದು. ಈ ಸಭೆ, ಈ ಮಾತುಕತೆ ಇವತ್ತು ಮುಂದುವರಿಬೇಕು ಅಂತಂದ್ರೆ ಅಮೆರಿಕ ಮೊದಲು 2 ಷರತ್ತುಗಳನ್ನ ಪೂರೈಸಬೇಕು. ಅದೇನು ಅಂತಂದ್ರೆ ಲೆಬನಾನ್ ಮೇಲೆ ಇಮಿಡಿಯೇಟ್ ಸೀಸ್ ಫೈರ್ ಆಗಬೇಕು. ಇಸ್ರೇಲ್ ಯಾವುದೇ ಕಾರಣಕ್ಕೂ ಲೆಬನಾನ್ ಮೇಲೆ ದಾಳಿಯನ್ನ ಮಾಡಬಾರದು. ಲೆಬನಾನ್ ಮೇಲೆ ದಾಳಿ ನಿಂತಿದೆ ಅಂದಾಗ ನಾವು ಮಾತುಕತೆಯನ್ನು ಮುಂದುವರಿಸ್ತೀವಿ ಅನ್ನುವಂಥದ್ದು. ಜೊತೆಗೆ ಇರಾನ್ ವಿರುದ್ಧ ವಿಧಿಸಿರುವಂಥ ಅಮೆರಿಕ ಅಂತಾರಾಷ್ಟ್ರೀಯ ವ್ಯವಹಾರಗಳ ಮೇಲೆ ಅನೇಕ ನಿರ್ಬಂಧಗಳನ್ನ ವಿಧಿಸಿದೆ. ಬೇರೆ ಬೇರೆ ದೇಶಗಳಲ್ಲಿ ಇರಾನ್ನ ಹಣ ಫ್ರೀಸ್ ಆಗಿರುವಂಥದ್ದು. ಆ ಹಣವನ್ನು ಬಿಡುಗಡೆ ಮಾಡುವಂಥ ವಿಚಾರವಾಗಿ ಅಮೆರಿಕ ಒಂದು ಭರವಸೆಯನ್ನು ಕೊಡಬೇಕು. ಆಗಿದ್ದಾಗ ಮಾತ್ರ ಮಾತುಕತೆ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಇರಾನ್ ಹೇಳಿರುವಂಥದ್ದು. ಜೊತೆಗೆ JD ವ್ಯಾನ್ಸ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ಈ ಥರದೆಲ್ಲ ಆಟಗಳನ್ನು ನಮ್ಮ ಮುಂದೆ ಆಡೋಕ್ಕೆ ಬರಬೇಡಿ,
ನಾವು ನಿಮಗೆ ಕೊಡ್ತಿರ್ತಕ್ಕಂಥ ಎಚ್ಚರಿಕೆ ಅನ್ನುವಂಥದ್ದನ್ನು JD ವ್ಯಾನ್ಸ್ ಕೂಡ ಹೇಳಿರುವಂಥದ್ದು. ಎರಡೂ ವೈರುಧ್ಯಗಳ ನಡುವೆ ಇವತ್ತು ಸಭೆ ನಡೀತಾ ಇರುವಂತಹದ್ದು. ಫೈನಲಿ ಏನಾಗುತ್ತೆ ಸಂಜೆ ಒಳಗೆ ಗೊತ್ತಾಗುತ್ತೆ, ಅಥವಾ ಇವತ್ತು ಅರ್ಧ ಗಂಟೆ ಅಥವಾ 1 ಗಂಟೆಯಲ್ಲಿ ಈ ಒಂದು ಮಾತುಕತೆ ಮುಗಿಯಲ್ಲ, ಇನ್ನಷ್ಟು ದಿವಸಗಳ ಕಾಲ ಈ ಒಂದು ಸಭೆ ಮಾತುಕತೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಯಾವ್ಯಾವ ಅಂಶಗಳಲ್ಲಿ ಎರಡೂ ದೇಶಗಳಿಗೆ ಒಂದು ಸಹಮತ ಬರುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೇಳಿಸಿದೆ. ಇಡೀ ಜಗತ್ತಿನ ರಾಷ್ಟ್ರಗಳು ಇಸ್ಲಾಮಾಬಾದ್ನತ್ತ ನೋಡ್ತಿವೆ. ರಂಗನಾಥ್. ಎಸ್ ಹರೀಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಪರಸ್ಪರ ನಂಬಿಕೆ ಇಲ್ಲದವರು ಆಡ್ತಿರುವಂಥ ಮಾತುಗಳು ಎಷ್ಟರ ಮಟ್ಟಿಗೆ ಆಗಬಹುದು ಅಂತ, ಈ ನಂಬಿಕೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಗ್ಗದಲ್ಲಿ ಅದ್ಭುತವಾದಂಥ ಸಾಲುಗಳಿದೆ. ಈ ನಂಬಿಕೆ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟು ಅಂತ, ಯಾವುದಾದ್ರೂ ಒಂದು ರೂಪದಲ್ಲಿ ನಂಬಿಕೆ ಇರಬೇಕಲ್ಲ, ನಂಬೇಕಲ್ಲ, ಆದರೆ ಇಬ್ಬರಿಗೂ ನಂಬಿಕೆ ಇಲ್ಲ. ಅದಕ್ಕೆ ಕಗ್ಗದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ, ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿಹ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯಿತು, ಸಿಂಬಳದ ನೊಣ ನೀನು ಮಂಕುತಿಮ್ಮ. ನಂಬಿಕೆ ಇಲ್ಲ ಅಂತಂದುಬಿಟ್ರೆ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಒದ್ದಾಡದೆ ದರ್ಶನ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಸೊ ಇದು ಸಂಗತಿ. ನೋಡೋಣ ಏನಾಗ್ಬೋದು ಅಂತ.